ಬೆಳಿಗ್ಗೆ ಎದ್ದಂಥ ಅಂಜು ಸಿದ್ಧವಾಗಿ ಚಕಚಕನ ಕೆಲಸಗಳನ್ನೆಲ್ಲ ಮಾಡ್ತಿದ್ರೆ ಪಾಂಡು ಅಂತೂ ಅತಿ ಕಷ್ಟದಿಂದ ಪಂಡಿತರನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾನೆ. ಅಂಜು ಸೊಸೆಯಾದ ಕಾರಣ ಅತ್ತೆಯ ಜವಾಬ್ದಾರಿಯನ್ನು ಸಹ ತಾನೇ ವಹಿಸಿಕೊಂಡು ಒಂದು ಕಡೆ ಪೂಜೆ ಸಾಮಗ್ರಿಗಳನ್ನೆಲ್ಲ ಜೋಡಿಸುತ್ತಲೇ ಇನ್ನೊಂದು ಕಡೆ ಅಡುಗೆ ಮಾಡೋರಿಗೆ ಬೇಕಾದದ್ದನ್ನೆಲ್ಲ ಕೊಡ್ತಿರ್ತಾಳೆ. ಅಷ್ಟರಲ್ಲಿ ಸುಧಾ ಅವರ ಕುಟುಂಬದವರು 2 ಕಾರ್ಗಳಲ್ಲಿ ಬಂದು ಪಕ್ಕದಲ್ಲಿ ಪಾರ್ಕ್ ಮಾಡಿ ಒಳಗಡೆ ಬರ್ತಾರೆ. ಸೀರೆ ನೆರಿಗೆ ನಡುವೆ ಸಿಕ್ಕಿಸ್ಕೊಂಡು ಜಡಿಯಲ್ಲಿ 2-3 ಮಲ್ಲಿಗೆ ಹೂಗಳನ್ನ ಮುಡಿದು ಲ್ಯಾವೆಂಡರ್ ಬಣ್ಣದ ಸೀರೆಯಲ್ಲಿ ಮದುವೆಯಾದ ಇಷ್ಟು ದಿನಗಳ ಅಂದೇ ಮೊದಲ ಬಾರಿ ತಾನಾಗಿಯೇ ಹಣೆ ಮೇಲೆ ಕುಂಕುಮ ಇಟ್ಕೊಂಡಿರೋದು. ಕಳೆಗಟ್ಟಿದಂತೆ ಬೆಳಗ್ತಿರೋ ಮುಖ, ಸಾಂಪ್ರದಾಯಿಕವಾಗಿ ತಯಾರಾಗಿ ಸ್ವಲ್ಪ ಆಯಾಸವಾಗಿ ಕಾಣಿಸ್ತಿರೋ ಮಗಳು ನೋಡಿ ಸುಧಾಗೆ ಮುದ್ದನ್ಸುತ್ತೆ. ಅಷ್ಟರ ನಿಖಿಲ್ ಕೆಳಗೆ ಬರ್ತಾ ಹೆಂಡತಿ ನೋಡಿ ಒಂದು ಕ್ಷಣ ಸೌಂದರ್ಯಕ್ಕೆ ಮರುಳಾಗಿ ನಿಂತು ಬಿಡ್ತಾನೆ. ಎಷ್ಟು ಸುಂದರವಾಗಿದೆಯಾ ನನ್ನ ಬಂಗಾರ ಅಂತ ಮನದಲ್ಲಿ ಅಂದ್ಕೊಳ್ತಾ ಅಂಜುವಿನ ಮುಂಭಾಗಕ್ಕೆ ಬರ್ತಾನೆ. ಆಕೆ ಆ ಕಡೆ ಈ ಕಡೆ ಗಡಿಬಿಡಿಯಿಂದ ತಿರುಗ್ತಿದ್ರೆ ಆಕೆ ಕೈ ಹಿಡಿದು ತಡಿತಾ, ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಿದ್ಯಾ ಅಂಜು ಅಂತ ಕೇಳ್ತಾ ಆಕೆಯನ್ನು ಊಟದ ಮೇಜಿನ ಹತ್ರ ಕೂರಿಸಿ ಜ್ಯೂಸ್ ಲೋಟವನ್ನು ಆಕೆ ಮುಂಭಾಗದಲ್ಲಿ ಇಡ್ತಾನೆ. ಆಕೆ ಬೇಡ ಅನ್ನುವಂತೆ ತಲೆಯನ್ನು ಅಡ್ಡಲಾಗಿ ಆಡಿಸ್ತಾ ಇದ್ದರೆ, ಪ್ಲೀಸ್ ಅಂಜು, ನೀನು ಬೆಳಗ್ಗಿನ ತಿಂಡಿ ಕೂಡ ಮಾಡಿಲ್ಲ, ಜೊತೆಗೆ ಬಿಸಿಲಿಗೆ ಫುಲ್ ಸುಸ್ತಾಗ್ಬಿಟ್ಟಿದ್ಯಾ ಅಂತ ಮೆಲ್ಲಗೆ ಹೇಳ್ತಾ ಲೋಟವನ್ನು ಆಕೆಯ ಬಾಯಿ ಹತ್ರ ತರ್ತಾನೆ. ಆ ಮಾತು ನಿಜ ಅಂತ ಅನಿಸಿ ಅಂಜು ಲೋಟವನ್ನು ತೆಗೆದುಕೊಂಡು ಗಟಗಟ ಅಂತ ಕುಡಿದ್ಬಿಡ್ತಾಳೆ. ಅದನ್ನು ನೋಡಿ ಕೃಷ್ಣ ಅವ್ರ ಕುಟುಂಬದವ್ರು ಸಂತೋಷ ಪಟ್ಕೊಂಡು ಮನೆ ಒಳಗಡೆ ಬರ್ತಾರೆ. ಲೋಟವನ್ನು ಅಲ್ಲಿಟ್ಟು ಇನ್ನೊಂದು ಲೋಟದಲ್ಲಿ ಜ್ಯೂಸ್ ಹಾಕಿ ನಿಖಿಲ್ಗೆ ನೀಡ್ತಾ ಅಡುಗೆಯವ್ರ ಬಗ್ಗೆ ವಿಚಾರಿಸ್ತಿದ್ರೆ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿ ಪೃಥ್ವಿರಾಜ್ ಅವರ ಕ್ಷೇಮ ಸಮಾಚಾರವನ್ನು ಕೇಳ್ತಾನೆ. ಹಾಗೆ ಹಿಂಬಾಲಿಸಿ ಬರು ಅಂತ ಹೇಳಿ ಸಹಜವಾಗಿ ಮಾತಾಡ್ತಾ ಅಡುಗೆ ಮಾಡೋ ಸ್ಥಳದ ಹತ್ರಕ್ಕೆ ಹೋಗಿ ನಿಂತರೆ ಸುಧಾ ಅವ್ರನ್ನ ಕೂರಿಸಿ ಜ್ಯೂಸ್ ನೀಡಿ ಅಂಜು ಉಳಿದ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ತಾಳೆ. ಸೀತಾ, ಜಾನು ಮತ್ತು ಸುಧಾ ಮಾತನಾಡ್ತಾ ಇದ್ದರೆ ಉಳಿದಿಬ್ಬರು ಮನೆಯನ್ನು ನೋಡ್ತಾ ಪಾಂಡು ಇಲ್ವೇನೋ ಅಂತ ಎದುರು ನೋಡ್ತಾರೆ. ಅವರ ಹತ್ರ ಯಾರು ಇಲ್ಲದೆ ಇರೋದನ್ನು ಗಮನಿಸ್ತಾ ಚಂದವಾಗಿ ಕಾಣಿಸ್ತಾ ಇರೋ ಹೆಂಡತಿಯನ್ನು ಕಣ್ಣು ತುಂಬಿಕೊಳ್ತಾ ಆಕೆಯ ಕಣ್ಣಿನ ತುದಿಯಲ್ಲಿದ್ದ ಕಾಡಿಗೆಯನ್ನು ತೆಗೆದು ನಡುವಿಗೆ ತೂಗಿ ಸೀರೆ ಸೆರಗಿನ ಹತ್ರ ಇಡ್ತಾ, ಕತ್ತಿಯಂತೆ ಮಿಂಚ್ತಿದ್ಯಾ ಬಂಗಾರ ಅಂತ ಕಣ್ಣು ಹೊಡೆದು ಲೋಟದೊಂದಿಗೆ ಓಡೋದಕ್ಕೆ ಹಿಂತಿರುಗ್ತಿದ್ದಂತೆ ಅತ್ತೆ ಮತ್ತು ದೊಡ್ಡತ್ತೆನೆಲ್ಲ ನೋಡಿ ಹಾಗೇ ನಿಂತು ಬಿಡ್ತಾನೆ ನಿಖಿಲ್. ಪಾಪ ಅಂಜು ಕೋಪದಿಂದ ಉರಿದು ಹೋಗ್ತಾ ನಿನ್ನನಾ ಅಂತ ಹಿಂದೆ ತಿರುಗ್ತಿದ್ದಂತೆ ತಾಯಿ ತಂದೆಯನ್ನು ನೋಡಿ ಕೋಪನ ಬಿಟ್ಟು ಅಮ್ಮ ಅಂತ ಆನಂದದಿಂದ ನಿಖಿಲ್ನನ್ನು ದಾಟಿ ಅವರ ಹತ್ರ ಹೋಗ್ತಾಳೆ. ಚೆನ್ನಾಗಿದ್ದೀರಾ ಬಾವ ಅಂತ ಸಿದ್ದು ಮತ್ತು ರಾಮ್ ಕೇಳ್ತಿದ್ರೆ ಅಷ್ಟರ ಲಕ್ಷ್ಮಿ ಮೆಲ್ಲಗೆ ನಡ್ಕೊಂಡು ಬಂದು ಅವರ ಹತ್ರ ಕೂತು ಎಲ್ಲರನ್ನೂ ಮಾತಾಡಿಸಿ ಅಕ್ಕಿಯ ಬಗ್ಗೆ ವಿಚಾರಿಸ್ತಾಳೆ. ಅವಳು ಪೃಥ್ವಿರಾಜ್ ಅವ್ರ ಜೊತೆ ಬರೋದಾಗಿ ಮಧ್ಯದಲ್ಲಿ ಇಳ್ಕೊಂಡ್ಲು ಅದಕ್ಕೆ ಅಂತ ಹೇಳ್ತಾಳೆ ಸುಧಾ. ಹೌದಾ, 2 ಮನೆಗಳಿಗೂ ತಾನೇ ಕಿರಿಮಗಳು. ಸುಧಾ ಮೊದಲು ಬಂದಿದ್ದರೆ ಸ್ವಲ್ಪ ಸಂಭ್ರಮವಾಗಿರ್ತಿತ್ತು ಅಂತ ಅಂಜು ಅಂತ ಗಟ್ಟಿಯಾಗಿ ಕರೀತಾಳೆ ಲಕ್ಷ್ಮಿ. ಅಡುಗೆ ಮನೆಯಲ್ಲಿದ್ದ ಅಂಜು ಹೊರಗೆ ಓಡಿ ಬಂದು ಏನತ್ತೆ ಅಂತಿದ್ರೆ ಬೀಗದ ಕೈಗಳನ್ನ ನೀಡ್ತಾ, ಬೀರು ಲಾಕರ್ನಲ್ಲಿ ಒಡವೆಗಳಿವೆ ಅಂಜು, ಬೃಂದಾಗಿ ಸೂಕ್ತವಾದದ್ದನ್ನು ನೋಡಿ ಆಕೆಯನ್ನು ಸಿದ್ಧಗೊಳಿಸಮ್ಮ ಅಂತ ಅಂತಾಳೆ. ಸ್ವಲ್ಪ ತಡವರಿಸಿದ್ರು ಸುಧಾ ಅವ್ರ ಪಕ್ಕದಲ್ಲಿರೋದ್ರಿಂದ ಎದುರು ಮಾತಾಡೋದಕ್ಕಾಗದೆ ಸರಿಯತ್ತೆ ಅಂತ ಬೀಗದ ಕೈಗಳನ್ನ ತೆಗೆದುಕೊಂಡು ಹೋಗ್ತಾಳೆ. ಅಷ್ಟರಲ್ಲಿ ಲಕ್ಷ್ಮಿ ಅವರ ಅತ್ತಿಗೆಯವರು ತುಂಬ ಮಕ್ಕಳೊಂದಿಗೆ ಬರಲು ಮನೆಯಲ್ಲಿ ಸಂಭ್ರಮ ಇನ್ನಷ್ಟು ಹೆಚ್ಚಾಗ್ಬಿಡುತ್ತೆ. ಅಂಜು ಬೃಂದಾಗೊಂದು ಅಂತ ಕೆಲವು ಒಡವೆಗಳನ್ನ ತೆಗೆದು ಮತ್ತೆ ಬೀಗ ಹಾಕಿ ಬೀಗದ ಕೈಯನ್ನು ನಡುವಿನಲ್ಲಿ ತುರ್ಕೊಳ್ತಾ ನಿಖಿಲಿಟ್ಟಿದ್ದ ದೃಷ್ಟಿ ಚುಕ್ಕಿಯನ್ನು ನೋಡಿ, ಸಾಯೋನು ಬೇಡ ಅಂದರೂ ಇಂಥ ಕೆಲಸಗಳನ್ನ ಮಾಡಿ ಕಿರಿಕಿರಿ ಉಂಟು ಮಾಡ್ತಾನೆ ನನಗೆ ಅಂತ ಮನದಲ್ಲೇ ಬೈದ್ಕೊಳ್ತಾ ನಡು ಕಾಣಿಸ್ತಂತ ಸೀರೆಯನ್ನು ಎಳ್ಕೊಂಡು ಒಡವೆಗಳ ಪೆಟ್ಟಿಗೆಯೊಂದಿಗೆ ಬೃಂದಾಳ ಹತ್ರ ಹೋಗ್ತಾಳೆ. ಯುಕ್ತ ಸಿದ್ಧವಾಯ್ತೆ ಅಂತ ಅಕ್ಕಿಯೊಂದಿಗೆ ಮಾತಾಡ್ತಿದ್ದ ಪೃಥ್ವಿರಾಜ್ ಗಟ್ಟಿಯಾಗಿ ಕರೆದು ಕೇಳ್ತಾನೆ. ಆಯಿತು ಮಾವಯ್ಯ ಅಂತ ಅಂತಿದ್ರೆ 5 ನಿಮಿಷದಿಂದ ಅದೇ ಮಾತನ್ನು ಹೇಳ್ತಿದ್ದಾಳೆ, ಆದರೆ ಹೊರಗೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾ
ಅಕ್ಕಿ ಫೋನ್ ನೋಡ್ತಿದ್ದರಿಂದ ತಾನೇ ಎದ್ದು ಕೋಣೆಗೆ ಹೋಗ್ತಾನೆ. ತಿಳಿ ಹಳದಿ ಮತ್ತು ನೀಲಿ ಬಣ್ಣ ಮಿಶ್ರಿತ ಪಟ್ಟು ಸೀರೆಯಲ್ಲಿ ಮುದ್ದಾಗಿ ಸಿದ್ಧವಾಗಿ ಕನ್ನಡಿ ಮುಖಾಂತರ ನೋಡ್ಕೊಳ್ತಾ ಹೂಗಳನ್ನ ಮುಡಿತಿದ್ದ ಯುಕ್ತಾಳನ್ನು ನೋಡಿ ಒಂದು ಕ್ಷಣ ಎಲ್ಲವನ್ನ ಮರೆತು ಹಾಗೆ ಹತ್ರ ಹೋಗಿ ಆಕೆ ಕೈಯಲ್ಲಿದ್ದ ಹೂಗಳನ್ನ ಪಡೆದು ತಲೆಯಲ್ಲಿ ಮುಡಿಸ್ತಾನೆ. ಯುಕ್ತ ಕಂಗಾಲಾದರೂ ಕನ್ನಡಿಯಲ್ಲಿ ಕಾಣಿಸ್ತಾ ಇರುವಂತಹ ಪೃಥ್ವಿರಾಜ್ನ ರೂಪಕ್ಕೆ ಮೆಲ್ಲಗೆ ನಾಚಿ ಕಣ್ಗಳನ್ನ ಮುಚ್ಕೊಳ್ತಾಳೆ. ಪೃಥ್ವಿರಾಜ್ ಹೂಗಳನ್ನ ಮುಡಿಸಿ ಆಕೆಯನ್ನು ಹಿಂದಿನಿಂದ ಅಪ್ಕೊಂಡು ಭುಜದ ಮೇಲೆ ತಲೆಯನ್ನು ಇಟ್ಟು, ಕುತ್ತಿಗೆಯಲ್ಲಿ ಕಪ್ಪು ಮಣಿಗಳು ನೆಕ್ಲೆಸ್ ಧರಿಸಿರೋ ನೀನು ಸಾಕ್ಷಾತ್ ದೇವತೆಯಂತೆ ಕಳೆಗಟ್ಟಿದ್ಯಾ, ತುಂಬ ಚೆನ್ನಾಗಿ ಕಾಣ್ತಿದೆಯೇ ಅಂತ ಗುಸುಗುಸುವಾಗಿ ಹೇಳ್ತಾನೆ. ಯುಕ್ತ ಸಣ್ಣದಾಗಿ ನಕ್ಕು, ನೀನು ನನಗಿಂತ ಚೆನ್ನಾಗಿದೆಯಾ, ಇನ್ನು ಬಿಡು, ಅಕ್ಕಿ ಬರ್ತಾಳೆ ಅಂತಾಳೆ ಮೆಲ್ಲಗೆ. ಆಕೆಯನ್ನು ಹಾಗೆಯೇ ಮುಂಭಾಗಕ್ಕೆ ತಿರುಗಿಸಿ ಕೆನ್ನೆ ಮೇಲೆ ಸಣ್ಣ ಮುತ್ತಿಟ್ಟು ಬೇಗ ಬಾ ಅಂತ ಹೇಳಿ ಹೋಗ್ತಿದ್ರೆ ಆತನ ಕೈ ಹಿಡಿದು ತಡೀತಾಳೆ. ಪೃಥ್ವಿರಾಜ್ ಏನು ಅನ್ನುವಂತ ನೋಡ್ತಿದ್ರೆ ಬಿಳಿ ಪಂಚೆ ಮೇಲೆ ಮೆರೂನ್ ಬಣ್ಣದ ಅಂಗಿ ಧರಿಸಿ ಅತ್ಯಂತ ಸುಂದರನಾಗಿ ಕಾಣಿಸ್ತಿದ್ದ ಪೃಥ್ವಿರಾಜ್ನ ನೋಡಿ ಮನಸ್ಸಿನಲ್ಲಿ ಉಕ್ಕಬರೋ ಪ್ರೀತಿಯಿಂದ ಕಣ್ಣಿನ ಕಾಡಿಗೆಯನ್ನು ತೆಗೆದು ದೃಷ್ಟಿ ತೆಗೆಯುವಂತೆ ತಿರುಗಿಸಿ, ನನ್ನ ಬಾಬನ ಮೇಲೆ ಯಾರ ಕಣ್ಣು ಬೀಳಬಾರ್ದು ಅಂತ ಮೆಲ್ಲಗೆ ಹೇಳಿ ಕಿವಿಯ ಹಿಂದಿರೋ ಕೂದಲಿನ ಮೇಲೆ ಇಡ್ತಾಳೆ. ಮತ್ತು ಯಾರಾದರೂ ನೋಡಿ ಕೇಳಿದ್ರೆ ಪೃಥ್ವಿರಾಜ್ ಮನೆಗೆ ಬಂದು ಹೊಡಿತಾನೆ ಅಂತ ತಮಾಷೆ ಮಾಡ್ತಾಳೆ. ಪೃಥ್ವಿರಾಜ್ ಒಳಗೊಳಗೆ ನಕ್ಕು ಯುಕ್ತಾಳ ತಲೆ ಮೇಲೆ ಮೆಲ್ಲಗೆ ತಟ್ಟಿ ಹೊರಗಡೆ ಹೋಗ್ತಾನೆ. ಯುಕ್ತ ಕೂಡ ನಗ್ತಾ ಮತ್ತೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡು ಫೋನ್ ತೆಗೆದುಕೊಂಡು ಹಾಲಿಗೆ ಬರ್ತಿದ್ದಂತೆ, ಅಕ್ಕಿ ನೀನು ಸೂಪರ್ ಆಗಿದೆ ಗೊತ್ತಾ, ಬಾಬಾ ಹೋಗಿ ಅಕ್ಕನ ಪಕ್ಕದಲ್ಲಿ ನಿಲ್ಲು, 2 ಫೋಟೋ ತೆಗೆದುಬಿಡ್ತೀನಿ ಅಂತಾಳೆ ಅಕ್ಷರ. ಈಗ ಬೇಡವೇ ಅಕ್ಕಿ ಅಂತ ಯುಕ್ತಾಳ ನೋಟಕ್ಕೆ ಸರಿ ಅಂತ ಎದ್ದು ಯುಕ್ತಾಳ ಪಕ್ಕದಲ್ಲಿ ನಿಲ್ತಾನೆ ಪೃಥ್ವಿರಾಜ್. ಯುಕ್ತ ಅತ್ತಿತ್ತ ಮುಖ ತಿರುಗಿಸ್ತಾ, ನನಗೆ ಯಾವ ಫೋಟೋನೂ ಬೇಡ ಅಕ್ಕಿ, ಬನ್ನಿ ಹೋಗೋಣ ಅಂತ ಅಂತಾಳೆ. ಪ್ಲೀಸ್ ಯುಕ್ತ ಅಂದಾಗ ಆತನ ಪಕ್ಕದಲ್ಲಿ ನೇರವಾಗಿ ನಿಲ್ತಾಳೆ. ಅಕ್ಕಿ 4 ಕೋನಗಳು ಚಕಚಕನೆ ಫೋಟೋ ತೆಗೆದು, ಅಕ್ಕ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಕಾರ್ನಲ್ಲಿ ತೋರಿಸ್ತೀನಿ ಅಂತ ಓಡ್ತಾಳೆ. ಏಯ್ ಬಿದ್ದು ಹೋಗ್ತೀಯಾ ಅಂತ ಲಂಗ ಹಿಡಿದು ಬಿದ್ದು ಹೋಗ್ತಾಳೇನೋ ಅಂತ ಕಂಗಾಲಾಗಿ ಕೂಗ್ತಾಳೆ ಯುಕ್ತ. ಆಕೆ ಜಾಗೃತಿಯಾಗಿಯೇ ಹೋಗ್ತಾಳೆ ಬಿಡು ಅಂತಿದ್ರೆ ಮಾವೇನಿಗೆ ಮುಖ ತಿರುಗಿಸಿ ಹೊರಗೆ ಹೋಗ್ತಾಳೆ ಯುಕ್ತ. ಪೃಥ್ವಿರಾಜ್ ತಲೆ ಆಡಿಸ್ತಾ ಬಾಗಿಲು ಹಾಕಿ ಡ್ರೈವರ್ ಸೀಟ್ನಲ್ಲಿ ಕೂತ್ರೆ ಅಕ್ಕಿ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಯುಕ್ತ ಬೇಕಂದೇ ಹಿಂದಿನ ಸೀಟ್ನಲ್ಲಿ ಹೋಗಿ ಕೂತ್ಕೊಳ್ತಾಳೆ. ಅದನ್ನು ನೋಡಿ ನಗ್ತಂತ ಪೃಥ್ವಿರಾಜ್ ಕಾರನ್ನು ಚಲಾಯಿಸಿ 10 ನಿಮಿಷದಲ್ಲಿ ಪಾಂಡು ಅವ್ರ ಮನೆ ಪಕ್ಕದಲ್ಲಿ ನಿಲ್ಲಿಸ್ತಾನೆ. ಎದುರುಗಡೆ ಇರೋ ಕಾರನ್ನು ನೋಡಿ ಅದು ಕಲೆಕ್ಟರ್ ಕಾರ್ ಅಂತ ಅರ್ಥ ಆಗುತ್ತೆ ಯುಕ್ತಾಗೆ. ಫೋಟೋಗಳನ್ನ ತೋರಿಸ್ತಾ ಒಳಗೆ ಬರ್ತಾಳೆ ಅಕ್ಕಿ. ನಂದು ಸಾಮಾನ್ಯ ಉಡುಪಿನಲ್ಲಿ ಕೂತು ನಿಖಿಲ್ ಪರಿಚಯಿಸಿದ ಸಿದ್ದು ಮತ್ತು ರಾಮ್ ಅವರೊಂದಿಗೆ ಮಾತಾಡುತ್ತಲೇ ಅಕ್ಕಿಗಾಗಿ ಎದುರು ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಹಾಯ್ ನಂದು ಅಂತ ಪೃಥ್ವಿರಾಜ್ ಬರ್ತಿದ್ದಂತೆ ನಂದು ಮುಖ 1000 ವೋಲ್ಟ್ ಬಲ್ಪ್ನಂತೆ ಬೆಳಗಿ ಹಾಯ್ ಪೃಥ್ವಿರಾಜ್ ಅಂತ ಎದ್ದು ಅವನಿಗೂ ಕೂಡ ಅದೇ ರೀತಿ ವಿಶ್ ಮಾಡ್ತಾನೆ. ಯಾವಾಗ ಬಂದ್ರಿ? 5 ನಿಮಿಷ ಆಯಿತು, ಇನ್ನೂ ಅಕ್ಕಿ ಬರದೇ ಇರೋದ್ರಿಂದ ನಿಮ್ಮ ಹೆಂಡತಿಯವ್ರು ಬರಲಿಲ್ವಾ ಅಂತ ಸಹಜವಾಗಿ ಕೇಳ್ತಾನೆ. ಬರ್ತಿದ್ದಾರೆ ಅಂತ ಪೃಥ್ವಿರಾಜ್ ತಲೆ ತಿರುಗಿಸಿ ತೋರಿಸ್ತಿದ್ರೆ ನಂದು ಕೂಡ ಹಿಂತಿರುಗಿ ನೋಡ್ತಾನೆ. ಮೊದಲು ಯುಕ್ತ ಬರ್ತಿದ್ರೆ ಆಕೆ ಹಿಂದೆ ನೀಲಿ ಮತ್ತು ಗುಲಾಬಿ ಬಣ್ಣದ ಲಂಗಾದವಣಿ, ತಲೆಗೆ ಕ್ಲಿಪ್ ಹಾಕಿ ಹಗುರವಾಗಿ ಮುಖಕ್ಕೆ ಪೌಡರ್ ಹಚ್ಚಿ ಕುಂಕುಮ ಇಟ್ಟು ಕುತ್ತಿಗೆಯಲ್ಲಿ ಸಣ್ಣ ಚಿನ್ನದ ಸರ, ಕೈಗಳಿಗೆ ಒಂದೊಂದು ಚಿನ್ನದ ಬಳೆ ಹಾಕಿ ಯುಕ್ತಾಳ ಜೊತೆ ಏನೋ ಮಾತಾಡ್ತಾ ಬರ್ತಿರೋ ಅಕ್ಕಿಯನ್ನು ನೋಡಿ ನಂದು ತನ್ನನ್ನೇ ತಾನು ಮರೆತು ಬಿಡ್ತಾನೆ. ಆಕೆಯನ್ನು ಬಿಟ್ಟು ಅಲ್ಲಿ ಬೇರೆ ಯಾರು ಕಾಣಿಸ್ತಂತೆ ಅಕ್ಕಿಯನ್ನೇ ನೋಡ್ತಿದ್ರೆ ಹಿಂದೆ ನಿಂತಿದ್ದ ಸಿಬ್ಬಂದಿ ಅದನ್ನು ನೋಡಿ ಗಂಟ್ಲು ಸರಿಪಡಿಸ್ಕೊಳ್ತಾ ಸರ್ ಅಂತ ಭುಜದ ಮೇಲೆ ತಟ್ತಾನೆ. ನಂದು ಎಚ್ಚೆತ್ಕೊಂಡು ಕೂತ್ಕೊಳ್ತಾ ಥ್ಯಾಂಕ್ಸ್ ಬಿಳ ಅಂತ ಮೆಲ್ಲಗೆ ಹೇಳ್ತಾನೆ. ಸ್ವಲ್ಪ ನೋಡ್ಕೊಳ್ಳಿ ಸರ್, ನೀವು ಈ ಜಿಲ್ಲೆಯ ಕಲೆಕ್ಟರ್, ಯಾರಾದರೂ ನಿಮ್ಮ ಈ ನಡವಳಿಕೆಯನ್ನು ನೋಡಿದ್ರೆ ಗೌರವ ಹೊಟ್ಟೋಗುತ್ತೆ ಅಂತ ಅಂತಾನೆ. ಏನಪ್ಪ ನೀನು, ನಾನೇನು ಆಕೆಯನ್ನು ನುಂಗಿ ನೀರು ಕುಡಿಯುವಂತೆ ನೋಡಿದ್ನಾ? ನಿಮ್ಮ ನೋಟ ಹಾಗೇ ಇತ್ತು ಸರ್. ನಿನಗೆ ಹಾಗೆ ಅನಿಸುತ್ತೆ, ಒಮ್ಮೆ ನನ್ನ ಜಾಗದಲ್ಲಿ ನಿಂತು ನೋಡು. ಪ್ರೀತಿಸಿದಂಥ ಹುಡುಗಿ
ದಿನಗಟ್ಟಲೆ ದೂರ ಇದ್ರೆ ಆ ನೋವು ಹೇಗಿರುತ್ತೆ ಅಂತ ನನಗೆ ಮಾತ್ರ ಗೊತ್ತು. ಇನ್ನು ಸುಮ್ಮನಿರು ಅಂತ ಮೆಲ್ಲಗದರಿ ಅಕ್ಕಿಗಾಗಿ ನೋಡ್ತಾನೆ. ನಮ್ಮ ಸರ್ ಯಾರ ಕೈಯಲ್ಲಾದರೂ ಬೈಸ್ಕೊಳ್ತಿದ್ರೆ ಅಷ್ಟೇ ಸಾಕಪ್ಪ ಅಂದ್ಕೊಂಡು ನಿಟ್ಟುಸಿರು ಬಿಟ್ಟು ಪಕ್ಕಕ್ಕೆ ಹೋಗ್ತಾನೆ ಸಿಬ್ಬಂದಿ. ಅಕ್ಕಿ ಪೃಥ್ವಿರಾಜ್ನ ಇನ್ನೊಂದು ಬದಿ ಕೂತು ತಲೆ ತಗ್ಸಿ ಚೆನ್ನಾಗಿದ್ದೀರಾ ಸರ್ ಅಂತ ಮಾತನಾಡಿಸ್ತಾಳೆ. ಆ ಮಾತಿಗೆ ನಂದು ಹೃದಯದಲ್ಲಿ ಸಂತಸದ ಅಲೆಗಳು ತೂರಾಡ್ತಿರುತ್ತೆ. ಹಾಂ ಚೆನ್ನಾಗಿದ್ದೀನಿ ಅಕ್ಷರ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಅಂತಾಳೆ ನಗ್ತಾ. ಆಕೆಯ ನಗು ಮಾತು ಪ್ರತಿಯೊಂದು ಆತನನ್ನು ಆಕರ್ಷಿಸುತ್ತೆ. ಅಷ್ಟರಲ್ಲಿ ಮಾಯವಾದ ಯುಕ್ತನಿಗಾಗಿ ಅಕ್ಕಿ ನೋಡ್ತಾಳೆ. ಅಲ್ಲಿ ನೋಡು ಮಾವಯ್ಯ ಅಂತ ಸುಧಾ ಅವ್ರ ಹಿಂದೆ ಹಾಕಿದ ಕುರ್ಚಿಯಲ್ಲಿ ಕೂತು ಫೋನ್ನಲ್ಲಿ ಏನೋ ನೋಡ್ತಿದ್ದ ಯುಕ್ತಾಳನ್ನು ತೋರಿಸ್ತಾಳೆ. ಯುಕ್ತ ಅಂತ ಸ್ವಲ್ಪ ಗಟ್ಟಿಯಾಗಿ ಕರೀತಿದ್ದಂತೆ ಯುಕ್ತ ಪೃಥ್ವಿರಾಜ್ ಫೋನ್ನಲ್ಲಿ ಅವರ ಫೋಟೋವನ್ನು ವಾಲ್ಪೇಪರ್ ಹಾಕಿ ಸೆಟ್ ಮಾಡಿ ನೋಡ್ಕೊಳ್ತಿದ್ದು ಪೃಥ್ವಿರಾಜ್ ಕರೆಯೋದನ್ನು ಕೇಳಿ ಎತ್ತಿ ನೋಡ್ತಾಳೆ. ಪೃಥ್ವಿರಾಜ್ ಬರುವಂತೆ ಸನ್ನೆ ಮಾಡ್ತಾ ಇರಲು ಸುಮ್ಮನೆ ಎದ್ದು ಆತನ ಹತ್ತಿರ ಬರ್ತಾಳೆ. ನಂದು ಇವಳು ನನ್ನ ಹೆಂಡತಿ, ಜಾತ್ರೆಯಲ್ಲಿ ಪರಿಚಯ ಮಾಡಿಸಿದ್ದೆ ಅಲ್ವಾ ನಿನಗೆ? ಹಾಂ ಅಫ್ಕೋರ್ಸ್ ಪೃಥ್ವಿರಾಜ್, ನಿಮ್ಮನ್ನು ನೋಡಿದ ಮೇಲೆಯೇ ನನಗೂ ಮದುವೆ ಆಗಬೇಕು ಎಂಬ ಆಸೆ ಬಂದಿದ್ದು ಅಂತ ಓರೆಯಾಗಿ ಅಕ್ಕಿಯನ್ನು ನೋಡ್ತಾ ಹೇಳಿ, ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಯುಕ್ತ ಅಂತ ಹೇಳ್ತಾಳೆ. ಹಾಯ್ ಯುಕ್ತ ಅಂತ ವಿಶ್ ಮಾಡ್ತಾನೆ. ಹಾಯ್ ಸರ್ ಅಂತ ತಿರುಗಿ ವಂದಿಸಿ, ಮಾವಯ್ಯ ನಾನು ಅಕ್ಕನ ಹತ್ರಕ್ಕೆ ಹೋಗ್ತೀನಿ ಅಂತ ಪೃಥ್ವಿರಾಜ್ ಫೋನ್ ವಾಪಸ್ ಕೊಟ್ಟು ಅಂಜುವಿನ ಹತ್ರ ಹೋಗ್ತಾಳೆ. ಪೃಥ್ವಿರಾಜ್ ಮತ್ತು ನಂದು ಸಹಜವಾಗಿ ಮಾತಾಡ್ತಿದ್ರೆ ಅಕ್ಕಿ ಎದ್ದು ಮನೆಯಲ್ಲೆಲ್ಲ ಒಂದು ಸುತ್ತು ಹಾಕಿ ಬರ್ತಾಳೆ. ಬೃಂದ ಬೆಳಿಗ್ಗೆಯೇ ಎದ್ದು ಕೆಳಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಅಂಜು ಸಿದ್ಧವಾಗು ಅಂತ ಹೇಳಿದ್ರಿಂದ ಮೇಲಕ್ಕೆ ಬರ್ತಾಳೆ. ಸೂರ್ಯ ಇನ್ನೂ ಮಲಗಿದ್ದ ಕಾರಣ ಆತನನ್ನು ಎಬ್ಬಿಸಿ ಫ್ರೆಶ್ ಆಗಿ ಬಾ ಅಂತ ಕಳಿಸಿ ಹಿಂದಿನ ದಿನ ಕೊಂಡ್ಕೊಂಡು ಬಟ್ಟೆಗಳನ್ನೆಲ್ಲ ತೆಗೆದು ಸಿದ್ಧವಾಗಿಟ್ಟು ತಾನು ಕೂಡ ಸೀರೆಯನ್ನು ತೆಗೆದುಕೊಂಡು ಇಡ್ತಾಳೆ. ಎಂದಿನಂತೆ ಸೂರ್ಯ ಫ್ರೆಶ್ ಆಗಿ ಟವಲ್ನನ್ನು ಸುತ್ಕೊಂಡು ಬಂದರೆ ಬೃಂದ ತಲೆ ತಗ್ಗಿಸ್ಬಿಟ್ಟು ತಕ್ಷಣ ವಾಶ್ರೂಮ್ಗೆ ಓಡೋಗ್ಬಿಡ್ತಾಳೆ. ಬೃಂದ ತಲೆ ಹೊತ್ಕೊಂಡು ಸ್ನಾನ ಮಾಡಿ ಉದ್ದನೆ ಉಡುಪು ಧರಿಸಿ ತಲೆಗೆ ಟವಲ್ ಸುತ್ಕೊಂಡು ಹೊರಗೆ ಬಂದು ಹಾಗೆಯೇ ನಿಂತು ಬಿಡ್ತಾಳೆ. ಬಿಳಿ ಪಂಚೆ ಮತ್ತು ಹಸಿರು ಶರ್ಟ್ನಲ್ಲಿ ಆತನ ಮೈಕಟ್ಟನ್ನು ನೋಡಿ ಪೊಲೀಸ್ನೋ ಅಥವಾ ಸಿನಿಮಾ ಹೀರೋನೋ ಅನ್ನಿಸ್ತಿದ್ರೆ ರೆಪ್ಪೆ ಬಡಿದೆ ನೋಡ್ತಿರ್ತಾಳೆ. ಸೂರ್ಯ ಕೂದಲನ್ನ ಸರಿಪಡಿಸ್ಕೊಳ್ತಾ, ಹೀಗೆ ಬಂದ್ಬಿಡ್ತೀಯ ಬೃಂದ ಅಂತ ಕೇಳ್ತಾನೆ. ತಕ್ಷಣ ನೋಟವನ್ನು ತಿರುಗಿಸಿ, ನೀನು ಮೊದಲು ಸಿದ್ಧವಾಗಿ ಹೋಗು, ನಾನು ಬರ್ತೀನಿ ಅಂತ ಅಂತಾಳೆ. ಹಾಂ ಓಕೆ ಅಂತ ತಾನು ಸಿದ್ಧವಾಗೋದು ಮುಗ್ದಿರೋದ್ರಿಂದ ಬ್ಯಾಗ್ ಕೆಳಗಿಟ್ಟಿದ್ದ ಕವರ್ ತೆಗೆದು, ನಿನಗೆ ಮೊದಲ ಬಾರಿಗೆ ಒಂದು ಉಡುಗೊರೆ ಕೊಡಬೇಕಂತ ಅನ್ನಿಸ್ತು ಬೃಂದ ನನಗೆ, ಅದಕ್ಕೆ ಇದನ್ನು ತೆಗೆದುಕೊಂಡೆ. ಇಷ್ಟ ಆದರೆ ಹಾಕೋ, ಇಲ್ದಿದ್ರೆ ಪಕ್ಕದಲ್ಲಿಡು, ಮುಂದಿನ ಬಾರಿ ನಿನಗೆ ಇಷ್ಟವಾದನ್ನು ಹಾಕ್ಕೊಂಡು ಕೊಡ್ತೀನಿ ಅಂತ ಆಕೆ ಮುಖವನ್ನು ನೋಡ್ತಾ ಹೇಳ್ತಾ ಇದ್ದರೆ ತನಗಾಗಿ ಉಡುಗೊರೆ ತಂದಿದ್ದು ಆಶ್ಚರ್ಯ ಅನಿಸಿ ಬೃಂದ ಅಂತೂ ಬೆರಗಾಗಿ ನೋಡ್ತಾ ಇರ್ತಾಳೆ ಆತನನ್ನೇ. ಏನು ಬೃಂದ ಹಾಗೆ ನೋಡ್ತಾ ಇದೆಯಾ? ಅದು ಏನೂ ಇಲ್ಲ, ನೀನು ನನಗಾಗಿ ಉಡುಗೊರೆ ತಂದಿದ್ದೀ ಅಂತ ಅಂದ್ಯಲ್ಲ, ಅದಕ್ಕೆ ಹಾಗೆ ನೋಡ್ತಿದ್ದೀನಿ ಅಷ್ಟೇ ಅಂತ ಅಂದು, ಆಹಾ ಸ್ನೇಹಿತರಲ್ವ ನಾವು, ಜೊತೆಗೆ ಇದು ನಮ್ಮಿಬ್ಬರು ಇಷ್ಟದಿಂದ ನಡೀತಿರೋ ಸಮಾರಂಭ, ಅದಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡೆ ಅಷ್ಟೇ. ಥ್ಯಾಂಕ್ ಯು ಸೂರ್ಯ ಅಂತ ಸಂತೋಷ ಪಡ್ತಾ ಆ ಕವರನ್ನು ತೆಗೆದುಕೊಳ್ತಾಳೆ. ಸರಿ, ನಾನಿನ್ನು ಹೋಗ್ತೀನಿ. ತಡಿ ಸೂರ್ಯ, ಏನು? ಸ್ವಲ್ಪ ಅತ್ತಿಗೆನ ಕರೆಯೋಕೇಳು, ಸಹಾಯ ಆಗುತ್ತೆ. ಫೋನ್ ಮಾಡ್ಬೋದಲ್ಲ? ಆಕೆ ಹತ್ರ ಫೋನೇ ಇಲ್ಲ ಅಲ್ಲಿ. ಓಕೆ ಹೇಳ್ತೀನಿ ಬಿಡು ಅಂತ ಸೂರ್ಯ ತನ್ನ ಫೋನ್ ತೆಗೆದುಕೊಂಡು ಅವನು ಹೊರಗಡೆ ಹೋಗ್ತಾ ಇದ್ದರೆ, ಸೂರ್ಯ ತಡಿ ಅಂತ ಮತ್ತೆ ಅವನನ್ನು ನಿಲ್ಲಿಸ್ತಾಳೆ. ಏನೇ ಇದು,
ಯಾವುದೋ ಆಟದ ಸ್ಪರ್ಧೆ ಅಂತಿದೆ, ನಿಲ್ಲು ನಿಲ್ಲು ಅಂತ ಅಂತಾನೆ ಇದೆಯಾ ನನ್ನನ್ನು. ಒಂದು ನಿಮಿಷ ಇರು ಸೂರ್ಯ, ಹೀಗೆ ಕೂತ್ಕೊ ನೀನು ಅಂತ ಒಂದು ಕುರ್ಚಿಯನ್ನು ತೋರಿಸ್ತಾಳೆ. ಆತ ಕುರ್ಚಿಯಲ್ಲಿ ಕೂತ ತಕ್ಷಣ ತನ್ನ ಕಬೋರ್ಡ್ನಲ್ಲಿದ್ದ ಸರವನ್ನು ತೆಗೆದು ಸೂರ್ಯನ ಕುತ್ತಿಗೆಗೆ ಹಾಕ್ತಾಳೆ. ಪ್ಲೀಸ್ ಬೃಂದ, ನನಗೆ ನಿಜವಾಗ್ಲೂ ಇವೆಲ್ಲ ಇಷ್ಟ ಆಗೋದಿಲ್ಲ, ಆದರೆ ನನಗಿಷ್ಟ. ಇದು ಹಳ್ಳಿ ಸೂರ್ಯ, ಇಂಥವುಗಳನ್ನೆಲ್ಲ ಎಲ್ಲರೂ ಚೆನ್ನಾಗಿ ಗಮನಿಸ್ತಾರೆ, ಅದಕ್ಕೋಸ್ಕರ ಹಾಕೋತಿರೋದಾ? ಅಲ್ಲ ಅಲ್ಲ, ನೀನು ಯಾರ ಮುಂದೆಯೂ ಕಡಿಮೆ ಆಗೋದು ನನಗಿಷ್ಟ ಇಲ್ಲ ಅಂತ ಕೈಗೆ ಬೆಳ್ಳಿಯ ಕಡಗ ಇರೋದ್ರಿಂದ ಅದನ್ನು ತೆಗೆಯೋದಕ್ಕೆ ಹೇಳಲಾಗದೆ, ಜೊತೆಗೆ ಒಂದು ಉಂಗುರವನ್ನು ತೊಡಿಸಿ, ಈಗ ಸರಳವಾಗಿ ತುಂಬ ಚೆನ್ನಾಗಿದೆಯಾ, ಇರು ಅಂತ ಕುಂಕುಮ ತಂದು ಹಣೆ ಮೇಲೆ ಸಣ್ಣದಾಗಿ ಇಡ್ತಾ ಇದ್ದರೆ ಆಕೆಯನ್ನು ಹಾಗೆಯೇ ನೋಡ್ತಾನೆ ಸೂರ್ಯ. ಸ್ವಲ್ಪವೂ ಅಂದಿನ ಬೃಂದಾಳಂತೆ ಕಾಣಿಸ್ದೆ ಬೇರೆ ಹೊಸ ಹುಡುಗಿಯಂತೆ ಕಾಣಿಸಿ ಕಾಡಿಗೆಯನ್ನು ತಂದು ದೃಷ್ಟಿಯಂತೆ ತಿರುಗಿಸಿ ಅವನ ಅರಿಕಾಲಿಗೆ ಇಡ್ತಾಳೆ. ಏಯ್, ಏನು ಮಾಡ್ತಿದ್ಯಾ, ಯಾರಾದರೂ ನೋಡಿದ್ರೆ ನಗ್ಬಿಡ್ತಾರೆ ಅಂತ ಅಸಹನೆಯಿಂದ ಅಂತಾನೆ. ಯಾರೂ ನಗೋದಿಲ್ಲ, ಪಂಚೆ ಇದೆಯಲ್ಲ ಈಗ ನೋಡು ಎಷ್ಟು ಸುಂದರವಾಗಿದೆಯಾ ಅಂತ ಕೈ ಹಿಡಿದು ಎಪ್ಸಿ ಕನ್ನಡಿಯ ಮುಂದೆ ನಿಲ್ಲಿಸ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.